ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ ಟು ಲ್ಯಾಬ್ ಪ್ರಾಕ್ಟಿಕಲ್ನ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಟುಡೇ ಐ ಆಮ್ ಟೀಚಿಂಗ್ ಯು ಹೌ ಟು ಡೂ ಪ್ರಾಕ್ಟೀಸ್ ಟು. ಸೊ ಪ್ರಾಕ್ಟೀಸ್ ಟೂವಿನ ಏಮ್ ಅಂತ ಹೇಳಿದ್ರೆ, ಸೊ ಒಂದು ಗ್ರಾಫ್ ಶೀಟಲ್ಲಿ ನಾವು ಸ್ಟ್ರೇಟ್ ಲೈನ್ಸ್ನ ಹಾಕಿ ಆ ಸ್ಟ್ರೇಟ್ ಲೈನಿನ ಸ್ಲೋಪ್ ಫೈಂಡ್ ಔಟ್ ಮಾಡಿ ಅದರ ಸೈನ್ ಕನ್ವೆನ್ಷನ್ ಏನಾಗುತ್ತೆ. ಸೊ ಸೈನ್ ಕನ್ವೆನ್ಷನ್ ಅಂತ ಹೇಳಿದ್ರೆ ಸೈನ್ ಹೇಗೆ ಚೇಂಜ್ ಆಗುತ್ತೆ. ಸೊ ಪಾಸಿಟಿವ್, ನೆಗೆಟಿವ್ ಅಥವಾ ಝೀರೋ, ಇನ್ಫಿನಿಟಿ ಏನಾಗುತ್ತೆ ಅಂತ ನಾವು ಚೆಕ್ ಮಾಡಬೇಕು. ಓಕೆ, ಸೊ ಅದು ನಾವು ಎಕ್ಸ್ಪೆರಿಮೆಂಟ್ 2 ಅಲ್ಲಿ ಮಾಡ್ತೇವೆ. ಸೊ ಒಂದು ಗ್ರಾಫ್ ತಗೊಂಡು ನಾವು ಸ್ಟ್ರೇಟ್ ಲೈನ್ಸ್ನ ಹಾಕಿ ಈ ಕೆಲಸನ ಮಾಡೋದು. ಸೊ ಇದು ಟೇಬಲ್ ಇದೆ, ಈ ಟೇಬಲಲ್ಲಿ ನಾವು ಎಕ್ಸ್ಪೆರಿಮೆಂಟ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ವಿ ಆರ್ ಸಪೋಸ್ ಟು ಟೇಕ್ 4 ಸ್ಟ್ರೇಟ್ ಲೈನ್ಸ್ L1, L2, L3, L4. 4 ಸ್ಟ್ರೇಟ್ ಲೈನಿನ ಎರಡೆರಡು ಪಾಯಿಂಟ್ನ ಫೈಂಡ್ ಔಟ್ ಮಾಡಿಕೊಂಡು ಸ್ಲೋಪ್ ಫೈಂಡ್ ಔಟ್ ಮಾಡ್ತೀವಿ. ಸ್ಲೋಪ್ ಫೈಂಡ್ ಔಟ್ ಮಾಡಿದ ಮೇಲೆ ಸೈನ್ ಏನಿದೆ ಸ್ಲೋಪ್ ಎಂದು ಚೆಕ್ ಮಾಡ್ತೀವಿ. ಸೊ ಸೈನ್ ಗೊತ್ತಾದ ಮೇಲೆ ನೇಚರ್ ಆಫ್ ದ ಲೈನ್, ಅಂದರೆ ಲೈನ್ ಯಾವ ಥರ ಇದೆ ಅಂತ ನಾವಿಲ್ಲಿ ಬರೀತೇವೆ. ಓಕೆ, ಸೊ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ವಿ ಆರ್ ಸಪೋಸ್ ಟು ಟೇಕ್ ಎ ಗ್ರಾಫ್ ಶೀಟ್. ಓಕೆ, ಸೊ ಒಂದು ಗ್ರಾಫ್ ಶೀಟ್ನ ತಗೊಂಡು ನಾವು ಅದರಲ್ಲಿ ಕಾರ್ಟೇಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್, ಅಂದರೆ ಇದು ಪ್ಲೇನ್ ಹಾಕ್ಕೊಂತೀವಿ. ಸೊ ಹಾರಿಜಾಂಟಲ್ ಲೈನ್ ಹಾಕ್ಕೊಂತೀರಾ. ಸೊ ಇಲ್ಲಿ ಹಾರಿಜಾಂಟಲ್ ಲೈನ್, ನೆಕ್ಸ್ಟ್ ವರ್ಟಿಕಲ್ ಲೈನ್ ಹಾಕ್ಕೊಂತೀರಾ. ದಿಸ್ ಇಸ್ ದ ವರ್ಟಿಕಲ್ ಲೈನ್. ಸೊ ಹಾರಿಜಾಂಟಲ್ ಲೈನ್ ಏನು ಹಾಕ್ತೀರಾ ಅದನ್ನ ನಾವು ಎಕ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ವರ್ಟಿಕಲ್ ಲೈನ್ ಏನು ಹಾಕ್ಕೊಂತೀರಾ ಅದನ್ನ ನಾವು ವೈ ಆಕ್ಸಿಸ್ ಅಂತ ಹೇಳ್ತೀವಿ. ಎರಡು ಲೈನ್ಸ್ ಒಂದ್ ಕಡೆ ಮೀಟ್ ಆಗುತ್ತೆ, ಆ ಪಾಯಿಂಟ್ನ ನಾವು ಆರಿಜಿನ್ ಅಂತ ಮಾರ್ಕ್ ಮಾಡ್ತೀವಿ, ದಟ್ ಈಸ್ ಓ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಆರಿಜಿನಿನ ರೈಟ್ ಸೈಡ್ 1 2 3 4 ಅಂತ ಮಾರ್ಕ್ ಮಾಡ್ಕೋಬೇಕು, ಅದು ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಆರಿಜಿನಿನ ಲೆಫ್ಟ್ ಸೈಡ್ -1 -2 -3 ಅಂತ ಮಾರ್ಕ್ ಮಾಡ್ಕೋಬೇಕು, ಅದನ್ನ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ಆರಿಜಿನಿನ ಮೇಲೆಗಡೆ, ಸೊ ಇಫ್ ಯು ಕ್ಯಾನ್ ಸಿ, ಆರಿಜಿನಿನ ಮೇಲೆಗಡೆ +1 +2 +3 +4 ಅಂತ ಮಾರ್ಕ್ ಮಾಡ್ಕೋಬೇಕು, ಅದನ್ನ ಪಾಸಿಟಿವ್ ವೈ ಆಕ್ಸಿಸ್ ಅಂತ ಹೇಳ್ತೀವಿ. ಆರಿಜಿನಿನ ಕೆಳಗಡೆ ವಿ ಹ್ಯಾವ್ -1 -2 -3 -4, ಅದನ್ನ ನಾವು ನೆಗೆಟಿವ್ ವೈ ಆಕ್ಸಿಸ್ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ನಾವು ಗ್ರಾಫ್ ಶೀಟ್ನ 4 ಭಾಗದಲ್ಲಿ ಡಿವೈಡ್ ಮಾಡ್ತೀವಿ. ಅದನ್ನ ನಾವು ಟ್ರಿಗ್ನೋಮೆಟ್ರಿ ಓದಿದ್ದೀವಿ, ಅದನ್ನ ನಾವು ಕ್ವಾಡ್ರೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದು ಫಸ್ಟ್ ಕ್ವಾಡ್ರೆಂಟ್, ದಿಸ್ ಇಸ್ ಸೆಕೆಂಡ್ ಕ್ವಾಡ್ರೆಂಟ್, ದಿಸ್ ಇಸ್ ಥರ್ಡ್ ಕ್ವಾಡ್ರೆಂಟ್ ಅಂಡ್ ದಿಸ್ ಇಸ್ ಫೋರ್ತ್ ಕ್ವಾಡ್ರೆಂಟ್. ಸೊ ಪ್ರತಿ ಕ್ವಾಡ್ರೆಂಟ್ ಅಲ್ಲಿ ಒಂದೊಂದು ಸ್ಟ್ರೇಟ್ ಲೈನ್ ನ ಹಾಕಬೇಕು. ಸೊ ಇಲ್ಲಿ ನಾನು ಒಂದು ಸ್ಟ್ರೇಟ್ ಲೈನ್ ನ ಹಾಕಿ ಅದನ್ನ L1 ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಟ್ರೇಟ್ ಲೈನ್ ನ ಹಾಕಿ L2 ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ L3 ಅಂತ ಸ್ಟ್ರೇಟ್ ಲೈನ್ ಹಾಕೊಂಡಿದ್ದೀನಿ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ L4 ಅಂತ ಸ್ಟ್ರೇಟ್ ಲೈನ್ ಹಾಕೊಂಡಿದ್ದೀನಿ. ಓಕೆ, ಸೊ ಗ್ರಾಫ್ನ ಹಾಕೊಂಡು ಈ 4 ಸ್ಟ್ರೇಟ್ ಲೈನ್ಸ್ನ ಬಿಡಿಸ್ಕೋಬೇಕು. ಸೊ 4 ಸ್ಟ್ರೇಟ್ ಲೈನ್ಸ್ನ ಹಾಕಿದ ಮೇಲೆ ಪ್ರತಿ ಸ್ಟ್ರೇಟ್ ಲೈನಿನ ಮೇಲೆ 2 ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಈ ಪಾಯಿಂಟ್ನ ತಗೊಂಡು ನಾವು ಸ್ಲೋಪ್ ಫೈಂಡ್ ಔಟ್ ಮಾಡ್ತೇವೆ. ಓಕೆ, ಸೊ ಲೆಟ್ ಅಸ್ ಮಾರ್ಕ್ ಪಾಯಿಂಟ್. ರ್ಯಾಂಡಮ್ ಆಗಿ ಎಲ್ಲಾದ್ರೂ ನೀವು ಪಾಯಿಂಟ್ ಮಾರ್ಕ್ ಮಾಡಬಹುದು. ಇನ್ನೊಂದೇನು ವಿಷಯ ಅಂತ ಹೇಳಿದ್ರೆ, ನೀವು ಈ ಕೆಲಸನ ಗ್ರಾಫ್ ಶೀಟ್ ಅಲ್ಲಿ ಮಾಡ್ತೀರಾ, ಹಾಗಾಗಿ ಅಲ್ಲಿ ಕರೆಕ್ಟ್ ಆಗಿ ಪಾಯಿಂಟಿನ ಪೊಸಿಷನ್ ಗೊತ್ತಾಗುತ್ತೆ. ನಾನಿಲ್ಲಿ ನಿಮಗೆ ವರ್ಡ್ ಫೈಲಲ್ಲಿ ತೋರಿಸ್ತಾ ಇದ್ದೀನಿ, ಹಾಗಾಗಿ ನಾನು ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತಗೊಂಡು ತೋರಿಸ್ತೇನೆ. ಓಕೆ, ಸೊ ಲೆಟ್ ಅಸ್ ಸಪೋಸ್ ಐ ಆಮ್ ಮಾರ್ಕಿಂಗ್ ಒನ್ ಪಾಯಿಂಟ್ ಹಿಯರ್ ಎ ಅಂತ. ಸೊ ಇದು 5, 2 ಅಂತ ಬರುತ್ತೆ. ಸೊ ಪಾಯಿಂಟ್ನ ಬರೆಯುವಾಗ ಫಸ್ಟ್ ಎಕ್ಸ್ ಆಕ್ಸಿಸ್ ಮೇಲಿದ್ದ ವ್ಯಾಲ್ಯೂ, ನೆಕ್ಸ್ಟ್ ವೈ ಆಕ್ಸಿಸ್ ಮೇಲಿದ್ದ ವ್ಯಾಲ್ಯೂನ ತಗೊಂತೀವಿ. ಆಯ್ತಾ, 5, 2. ಇಫ್ ಐ ಮಾರ್ಕ್ ಹಿಯರ್ ಪಾಯಿಂಟ್ ಬಿ, ಸೊ ಇದು 8, ಈಚೆ ನೋಡಿದಾಗ 2 ದಾಟಿದೆ ಬಟ್ 3 ದಾಟಲಿಲ್ಲ. ಸೊ ಅದನ್ನು ನಾನು 2.5 ಅಂತ ತಗೊತೀನಿ. ಅಗೇನ್ ಅಪ್ರಾಕ್ಸಿಮೇಟ್ ತಗೊತಾ ಇದ್ದೀನಿ. ನಿಮ್ಮ ಗ್ರಾಫಲ್ಲಿ ನೀಟಾಗಿ ಒಂದೊಂದು ಲೈನ್ ಕೊಟ್ಟಿರ್ತಾರೆ, ನೀವು ಕರೆಕ್ಟಾಗಿ ತಗೋಬೇಕು. ಓಕೆ, ಈ ಲೈನಿಗೆ ಬರ್ತೇನೆ. ಸೊ ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೊತೀನಿ, ಪಾಯಿಂಟ್ ಎ ಅಂತ ಬರೀತೀನಿ. ಸೊ ಲೆಟ್ ಮಿ ಮಾರ್ಕ್ ಅನದರ್ ಪಾಯಿಂಟ್ ಹಿಯರ್ ಆಸ್ ಪಾಯಿಂಟ್ ಬಿ. ಓಕೆ, ಸೊ ಇಲ್ಲಿ ಎ ಅಂತ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಯು ಕ್ಯಾನ್ ಸಿ ಆಲ್ಮೋಸ್ಟ್ ನನಗೆ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ನೋಡಿದಾಗ ಸ್ಟ್ರೇಟ್ ಲೈನ್ ತಗೊಂಡ್ರೆ ಇಲ್ಲೊಂದು ಪಾಯಿಂಟ್ ಬರ್ತಾ ಇದೆ. ಓಕೆನಾ, ಸೊ ಈ ಪಾಯಿಂಟ್ನ ನಾನು -6 ಪಾಯಿಂಟ್ ಅಂತ ಬರುತ್ತೆ, -6.8 ಅಂತ ತಗೊಳ್ಳೋಣ. ವೈ ಆಕ್ಸಿಸ್ ಮೇಲೆ 2.4 ಏನೋ ಬರ್ತಾ ಇದೆ, ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಬಿ ತಗೊಂಡಾಗ ಇಲ್ಲಿ ಆಲ್ಮೋಸ್ಟ್ 9 ಬರ್ತಾ ಇದೆ, ಇಲ್ಲಿ ಬಂದಾಗ ಅದು 5ಗೆ ತೋರಿಸ್ತಾ ಇದೆ. ಸೊ ಐ ಕ್ಯಾನ್ ಟೇಕ್ ದಿಸ್ ಆಸ್ -9, 5. ನೀವು ಈ ಥರ ಲೈನ್ ಹಾಕೋದು ಬೇಡ, ನಾನು ಇಲ್ಲಿ ಕರೆಕ್ಟಾಗಿ ಯಾವುದು ಬರ್ತಾ ಇದೆ ಅಂತ ನೋಡಲಿಕ್ಕೆ ಲೈನ್ ಹಾಕ್ತಾ ಇರೋದು. ನೀವು ಪಾಯಿಂಟ್ ಮಾರ್ಕ್ ಮಾಡಿಕೊಂಡು, ನಿಮಗೆ ಅಲ್ಲಿ ಎಲ್ಲ ಪ್ರತಿ ಇದರಲ್ಲಿ ಸ್ಟ್ರೇಟ್ ಲೈನ್ಸ್ ಇರುತ್ತೆ, ಹಾಗಾಗಿ ನಿಮಗೆ ಮಾರ್ಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ನಾವು ಇಲ್ಲಿ ಮಾರ್ಕ್ 2 ಪಾಯಿಂಟ್ಸ್ ಹಿಯರ್. ಇಲ್ಲೊಂದು ಮಾರ್ಕ್ ಮಾಡ್ತೀನಿ ಪಾಯಿಂಟ್ ಎ, ಇದೊಂದು ಮಾರ್ಕ್ ಮಾಡೋಣ ಪಾಯಿಂಟ್ ಬಿ. ಸೊ ಫಸ್ಟ್ ಎಕ್ಸ್ ಆಕ್ಸಿಸ್ ವ್ಯಾಲ್ಯೂ ಬರೀತೀರಾ. ಸೊ ಹಿಯರ್ ಇಟ್ ಈಸ್ -6, ಈಚೆ ಬಂದಾಗ 4.5 ಇದೆ.
ಸೊ ಯು ಕ್ಯಾನ್ ಸಿ ಇದು ಆಲ್ಮೋಸ್ಟ್ ಇಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಬಂದಾಗ -10, 4.5. ಓಕೆ, ಇಲ್ಲಿ ಬರ್ತೇನೆ. ಐ ವಿಲ್ ಮಾರ್ಕ್ ಎ ಪಾಯಿಂಟ್ ಹಿಯರ್ ಆ್ಯಂಡ್ ಐ ವಿಲ್ ಮಾರ್ಕ್ ಎ ಪಾಯಿಂಟ್ ಹಿಯರ್. ಸೊ ಎಕ್ಸ್ ವ್ಯಾಲ್ಯೂ ಫಸ್ಟ್ ತಗೊಂಡಾಗ 7, -3, ವೈ ವ್ಯಾಲ್ಯೂ ನೆಕ್ಸ್ಟು. ಅಗೇನ್ ಎಕ್ಸ್ ವ್ಯಾಲ್ಯೂ is 7, ಇಲ್ಲಿ ವೈ ವ್ಯಾಲ್ಯೂ -6 ಇದೆ. ಇದನ್ನು ಪಾಯಿಂಟ್ ಎ, ಪಾಯಿಂಟ್ ಬಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲೇನು ನಾನು 4 ಪಾಯಿಂಟ್ಸು 4 ಲೈನಿಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಬರೀತೀನಿ. ಸೊ ಲೈನ್ 1ನಲ್ಲಿ ಪಾಯಿಂಟ್ ಎ ಈಸ್ 5, 2 ಆ್ಯಂಡ್ ಪಾಯಿಂಟ್ ಬಿ ಈಸ್ 8, 2.5. ಓಕೆ, ಇಲ್ಲಿ ಪಾಯಿಂಟ್ ಎ -6.8, 2.4. ಸೊ ಹಿಯರ್ ಇಟ್ ಈಸ್ -9, 5. ಪಾಯಿಂಟ್ ಬಿ -9, 5 ಇದೆ. ಇಲ್ಲಿ ಬಂದಾಗ ಲೈನ್ 3ಗೆ ಪಾಯಿಂಟ್ ಎ ಇಲ್ಲಿದೆ -6, 4.5. ಓಕೆ, ಪಾಯಿಂಟ್ ಬಿ ಈಸ್ -10, 4.5. ಸೊ ಇಲ್ಲಿ ಬಂದಾಗ ಲೈನ್ 4ಗೆ, ಸೊ ಪಾಯಿಂಟ್ ಎ ಈಸ್ 7, -3 ಆ್ಯಂಡ್ ಪಾಯಿಂಟ್ ಬಿಗೆ ಬಂದಾಗ 7, -6. ಸೊ 4 ಲೈನಿನ 2 ಪಾಯಿಂಟ್ಸ್ನ ಬರ್ಕೊತೀರಾ. ಬರ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸ್ಲೋಪ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ, m is equal to y2 minus y1 divided by x2 minus x1. ಓಕೆ, ಸೊ ಫಸ್ಟ್ ಲೈನಿಗೆ ಸ್ಲೋಪ್ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಇದು x1 y1, ಫಸ್ಟ್ ಪಾಯಿಂಟ್ ಏನು ಬರ್ಕೊತೀರಾ x1 y1, ಸೆಕೆಂಡ್ ಪಾಯಿಂಟ್ ಬರ್ಕೊತೀರಲ್ಲ ಅದು x2 y2. ಸೊ y2 is 2.5 minus y1 is 2 divided by x2 is 8 minus x1 is 5. ಓಕೆ, 2.5 ಅಲ್ಲಿ 2 ತೆಗೆದ್ರೆ 0.5 ಬರುತ್ತೆ. ನೆಕ್ಸ್ಟ್ 8 ಅಲ್ಲಿ 5 ತೆಗೆದ್ರೆ 3 ಬರುತ್ತೆ. ಸೊ 0.5 ಡಿವೈಡೆಡ್ ಬೈ 3 ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಏನು ಬರುತ್ತೆ ಆನ್ಸರ್ ಅಂತ ಬರೆದ್ರೆ ಆಯಿತು. ಓಕೆ, ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು ನೀವು. 0.5 divided by 3 ಮಾಡ್ತೀರಾ, you'll get the answer as 0.1666 ಬರ್ತಾ ಇದೆ. ಸೊ 0.1666 ಕಂಟಿನ್ಯೂ ಆಗ್ತಾ ಇದೆ. ಆಲ್ರೆಡಿ ನಾನು ನಿಮಗೆ ಕಟ್ ಆಫ್ ರೂಲು ಅಥವಾ ರೌಂಡ್ ಆಫ್ ರೂಲ್ ಹೇಳ್ಕೊಟ್ಟಿದ್ದೀನಿ. ಸೊ ಅದ್ರ ಪ್ರಕಾರ ನಾನು 0.17 ಅಂತ ಬರ್ಕೊತೀನಿ. ದಟ್ ಈಸ್ ದ ಸ್ಲೋಪ್. Now what you can see is this slope is positive. ಸೊ ಹಾಗಾಗಿ ನಾನು ಸೈನು ಪಾಸಿಟಿವ್ ಅಂತ ಬರೀತೇನೆ. ಇದು ನೇಚರ್ ಮತ್ತೆ ಹೇಳ್ತೇನೆ ನಿಮಗೆ. ನೆಕ್ಸ್ಟ್ ವೆನ್ ಐ ಕಮ್ ಟು ಲೈನ್ 2, ಸೊ ಸೆಕೆಂಡ್ ಲೈನಿನ ಸ್ಲೋಪ್ ಫೈಂಡ್ ಔಟ್ ಮಾಡ್ತೀನಿ. m is equal to y2 is 5 minus y1 is 2.4 divided by x2 -9 minus x1 -6.8 ಬರ್ತಾ ಇದೆ. ಸೊ 5 ಅಲ್ಲಿ 2.4 ತೆಗೆದ್ರೆ ಇಲ್ಲಿ ಗೆಟ್ 2.6 ಡಿವೈಡೆಡ್ ಬೈ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 9 ಅಲ್ಲಿ 6.8 ತೆಗಿಬೇಕು. ಸೊ 9 minus 6.8, ಸೊ ಇಲ್ಲಿ ಗೆಟ್ 2.2 ಬರುತ್ತೆ. ಸೊ ಇಲ್ಲಿ ನೋಡ್ಬೋದು 9 ಈಸ್ ಅ ಬಿಗರ್ ನಂಬರ್. ಸೊ 9 ದೊಡ್ಡ ಸಂಖ್ಯೆ ಇದ್ದ ಕಾರಣ ಮೈನಸ್ ಸೈನ್ ಬರುತ್ತೆ. ಸೊ ಡಿನಾಮಿನೇಟರ್ ಮೈನಸ್ ಬಂದರೆ ಸೈನ್ ಈಸ್ ಮೈನಸ್. 2.6 ಡಿವೈಡೆಡ್ ಬೈ 2.2 ಮಾಡಿದಾಗ 2.6 minus 2.2 0.4 ಬರುತ್ತೆ ಆನ್ಸರ್. ಸೊ ಅದನ್ನು ನಾನು 0.4 ಅಂತ ಬರೆದು ಟೇಬಲಲ್ಲಿ ಬರ್ಕೋಬೇಕು, -0.4. ಸೊ ಮೈನಸ್ ಬಂದಿರೋ ಕಾರಣ ಸೈನ್ ಈಸ್ ನೆಗೆಟಿವ್. ಓಕೆ, ನೆಕ್ಸ್ಟ್ L3 ಫೈಂಡ್ ಔಟ್ ಮಾಡೋಣ. ಸೊ L3 ಫೈಂಡ್ ಔಟ್ ಮಾಡಲಿಕ್ಕೆ ನಾನು ಇಲ್ಲೇ ತೋರಿಸ್ತೇನೆ. ಸೊ ಫಾರ್ ಲೈನ್ 3 ಸ್ಲೋಪ್ ಈಸ್, ಇದು ನೋಡಿ, y2 4.5 minus y1 again 4.5 divided by x1 -10 minus of x1 is -6.
x2 x1 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲಿ ನೋಡ್ಬೋದು 4.5 ಮೈನಸ್ 4.5 0 ಆಗುತ್ತೆ. ಡಿನಾಮಿನೇಟರ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. -10 + 6 ಅಂದರೆ -4 ಆಗುತ್ತೆ. 0 ಡಿವೈಡ್ ಬೈ -4 is 0. ಸೊ ಇಲ್ಲಿ ಸ್ಲೋಪ್ 0 ಆಗುತ್ತೆ. ಸೈನ್ ನಾವು ಏನು ಬರೆಯೋದಿಲ್ಲ. ಓಕೆ, 0 ಇದ್ದಾಗ ಸೈನ್ ಏನು ನಾವು ಮೆನ್ಷನ್ ಮಾಡೋದಿಲ್ಲ. ನಾಲ್ಕನೇ ನಾವು ಸ್ಲೋಪ್ ಫೈಂಡ್ ಔಟ್ ಮಾಡೋಣ. ನಾಲ್ಕನೇ ಲೈನಿಂದು. ಸೊ m is equal to y2 minus 6 minus y1 minus 3 divided by x2 7 minus x1 7. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ 6 + 3 ಅಂದರೆ -3 ಆಗುತ್ತೆ. ಡಿನಾಮಿನೇಟ್ರಲ್ಲಿ 7 - 7 is 0. ನ್ಯೂಮರೇಟ್ರಲ್ಲಿ ಸಂಖ್ಯೆ ಇದ್ದು ಡಿನಾಮಿನೇಟ್ರಲ್ಲಿ 0 ಇದ್ದರೆ ಆನ್ಸರ್ ಈಸ್ ಇನ್ಫಿನಿಟಿ. ಸೊ ಅದನ್ನು ಇನ್ಫಿನಿಟಿ ಅಂತ ಬರೀತೀನಿ, ಸೈನ್ ಇಲ್ಲ ಅದಕ್ಕೆ. ಓಕೆ, ನಾವು ಲೆಟ್ ಅಸ್ ಸಿ ದ ನೇಚರ್ ಆಫ್ ದ ಲೈನ್. ನೇಚರ್ ಆಫ್ ದ ಲೈನ್ ಗ್ರಾಫ್ ನೋಡಿದಾಗ ನೀವೇನು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ಸ್ಟ್ರೇಟ್ ಲೈನ್ ಈಸ್ ರೈಸಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಲೆಫ್ಟ್ ಟು ರೈಟ್ ನಾವು ನೋಡಿದಾಗ ಲೈನ್ ಏನಾಗ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ, ಆಯ್ತಾ. ಸೊ ಇಟ್ ಈಸ್ ರೇಸಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಮೇಲ್ಗಡೆ ಹೋಗ್ತಾ ಇದೆ. ಇಟ್ ಈಸ್ ರೈಸಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಅದನ್ನ ನಾವಿಲ್ಲಿ ಬರೆಯೋದು. ದ ಲೈನ್ ಈಸ್ ರೈಸಿಂಗ್ ಅಂದ್ರೆ ಮೇಲ್ ಹೋಗ್ತಾ ಇದೆ. ಫ್ರಮ್ ಎಲ್ಲಿಂದ, ಲೆಫ್ಟ್ ಇಂದ. ಸೊ ಲೆಫ್ಟ್ ಟು ರೈಟ್. ಓಕೆ, ಇಲ್ಲಿ ಬಂದಾಗ ಏನ್ ನೋಡ್ತಾ ಇದ್ದೀರಾ, ಲೈನ್ ಈ ತರ ಕೆಳಗೆ ಹೋಗ್ತಾ ಇದೆ. ಸೊ ಲೈನ್ ಈಸ್ ಗೋಯಿಂಗ್ ಡೌನ್ವರ್ಡ್ಸ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಲೈನ್ ಕೆಳಗಡೆ ಹೋಗ್ತಾ ಇದೆ ಲೆಫ್ಟ್ ಇಂದ ರೈಟಿಗೆ ಅಂತ. ಸೊ ಅದನ್ನ ಫಾಲ್ಸ್ ಡೌನ್ ಅಂತ ಹೇಳ್ತೀವಿ. ಇಲ್ಲಿ ರೈಸಿಂಗ್ ಅಂದ್ರೆ ಮೇಲ್ ಹೋಗ್ತಾ ಇದೆ, ಕೆಳಗೆ ಬರ್ತಾ ಇದೆ. ಹಾಗಾಗಿ ದ ಲೈನ್ ಫಾಲ್ಸ್ ಡೌನ್. ದ ಲೈನ್ falls down from left to right. ಓಕೆ, ಮೂರನೇ ಲೈನ್ ನೋಡಿದಾಗ ಯು ಕ್ಯಾನ್ ಸಿ ದಿಸ್ ಲೈನ್ ಈಸ್ ಹಾರಿಜಾಂಟಲ್ ಟು ಎಕ್ಸ್ ಆಕ್ಸಿಸ್ ಇದೆ. ಸೊ ಅದಕ್ಕೆ ಏನು ಬರಿಬೇಕು ಅಂತ ಹೇಳಿದ್ರೆ, ಇದು ಒಂದು ಹಾರಿಜಾಂಟಲ್ ಲೈನ್ ಇದೆ. ಸೊ ಇಟ್ ಈಸ್ ಎ ಹಾರಿಜಾಂಟಲ್ ಲೈನ್. ಸೊ ಈ ಲೈನು ಮೇಲೇನು ಹೋಗ್ತಾ ಇಲ್ಲ, ಕೆಳಗೇನು ಬರ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ವಿತ್ ನೋ ರೈಸ್ ಆರ್ ಫಾಲ್ ಅಂತ ಬರೆಯೋದು. ವಿತ್ ನೋ ರೈಸ್ ಆರ್ ಫಾಲ್. ಸೊ ಮೇಲೇನು ಹೋಗ್ತಾ ಇಲ್ಲ, ಕೆಳಗೇನು ಹೋಗ್ತಾ ಇಲ್ಲ, ಹಾರಿಜಾಂಟಲ್ ಇದೆ. ನಾಲ್ಕನೇ ಲೈನ್ ಬಂದಾಗ ವರ್ಟಿಕಲ್ ಇದೆ ನೋಡಿ, ಆಯ್ತಾ, ಉದ್ದ ನಿಂತಿದೆ. ಸೊ ದ ಲೈನ್ ಈಸ್ ವರ್ಟಿಕಲ್ ಲೈನ್. ಇದ್ರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹಾರಿಜಾಂಟಲ್ ಏನು ಚೇಂಜಸ್ ಆಗ್ತಾ ಇಲ್ಲ, ಯಾಕಂದ್ರೆ ಲೈನ್ ವರ್ಟಿಕಲ್ ಆಗಿ ನಿಂತಿದೆ. ಹಾಗಾಗಿ ಏನು ಹಾರಿಜಾಂಟಲ್ ಚೇಂಜಸ್ ಆಗ್ತಾ ಇಲ್ಲ ಅಂತ ಬರೆಯೋದು. ವರ್ಟಿಕಲ್ ಲೈನ್ ವಿತ್ ನೋ ಹಾರಿಜಾಂಟಲ್ ಚೇಂಜ್, ಅಥವಾ ವರ್ಟಿಕಲ್ ಲೈನ್ ವಿತ್ ಹಾರಿಜಾಂಟಲ್ ಚೇಂಜ್ 0 ಅಂತ ಬರೀಬಹುದು. ಯಾಕಂದ್ರೆ ಹಾರಿಜಾಂಟಲಿ ಏನು ಚೇಂಜಸ್ ಆಗ್ತಾ ಇಲ್ಲ ಅಂತ. ಈ ತರ ನಾವು 4 ಲೈನ್ಸ್ನ ಯೂಸ್ ಮಾಡಿಕೊಂಡು ಸ್ಲೋಪಿನ ಸೈನ್ ಏನಾಗುತ್ತೆ ಅದನ್ನ ನಾವು ಸೈನ್ ಕನ್ವೆನ್ಷನ್ ಅಂತ ಹೇಳ್ತಾ ಇರೋದು. ಸೈನ್ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ ಲೈನು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದ್ರೆ ಪಾಸಿಟಿವ್ ಆಗುತ್ತೆ ಸ್ಲೋಪು. ಸೊ ಅದನ್ನ ನಾವು ಲೈನ್ ಈಸ್ ರೈಸಿಂಗ್ ಅಂತ ಹೇಳ್ತೀವಿ. ಸೊ ಲೈನು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದ್ದಾಗ ಸ್ಲೋಪ್ ನೆಗೆಟಿವ್ ಬರುತ್ತೆ, ಆಗ ಲೈನ್ ಈಸ್ ಫಾಲಿಂಗ್ ಡೌನ್ ಅಂತ ಹೇಳ್ತೀವಿ. ಸೊ ಲೈನು ಎಕ್ಸ್ ಆಕ್ಸಿಸ್ಗೆ ಹಾರಿಜಾಂಟಲ್ ಇದ್ದಾಗ ಸ್ಲೋಪ್ 0 ಬರುತ್ತೆ. ಸೊ ಲೈನ್ ಈಸ್ ಹಾರಿಜಾಂಟಲ್, ಅಲ್ಲಿ ರೈಸು ಇರೋದಿಲ್ಲ, ಫಾಲೋ ಇರೋದಿಲ್ಲ. ಲೈನು ಎಕ್ಸ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಇದ್ದರೆ ಸ್ಲೋಪು ಇನ್ಫಿನಿಟಿ ಆಗುತ್ತೆ. ಸೊ ಅಲ್ಲಿ ಲೈನ್ ವರ್ಟಿಕಲ್ ಇದೆ, ಹಾರಿಜಾಂಟಲ್ ಚೇಂಜ್ 0 ಇದೆ ಅಂತ ಬರೀತೀವಿ. ಇಷ್ಟು ಮಾಡಿದರೆ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಯಿತು.